ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬಜೆಟ್ ಕುರಿತು ಸಾಲರಾಮಯ್ಯ ಅಂತ ಒಂದು ವ್ಯಂಗ್ಯವಾಗಿ ಇದು ಮಾತಾಡುತ್ತೆ ನೋಡಿ. BJP ಅವರಿಗೆ ಒಂದು ದೇಶ ಮತ್ತು ರಾಜ್ಯ ಆರ್ಥಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ ನಾವು. ಈಗ ನಮಗೆ ಕೇಂದ್ರ ಸರ್ಕಾರದಿಂದ ಆದಂಥ ಅನ್ಯಾಯದಿಂದನೇ ತಾನೇ ಇವತ್ತು ಇಷ್ಟೊಂದು ಸಾಲದ ಹೊರೆ ಬಂದಿರೋದು. ನಮಗೆ ಕೇಂದ್ರ ಸರ್ಕಾರದ ತೆರಿಗೆನಲ್ಲಿ ಏನು ಡೆವಲ್ಯೂಷನ್ ಆಗಬೇಕಾಗಿತ್ತು ಅದರಲ್ಲಿ ಸುಮಾರು 80,000 ಕೋಟಿ ನಮ್ಗೆ ನುಕ್ಸಾನಾಗಿದೆ. GST ತೆರಿಗೆಯಲ್ಲಿ ರ್ಯಾಷನಲೈಸೇಷನಿಂದ ಸುಮಾರು 12ರಿಂದ 14,000 ಕೋಟಿ ನಮಗೆ ನುಕ್ಸಾನಾಗಿದೆ. JJMಗೆ ಅವ್ರ ಪಾಲು 15,000 ಕೋಟಿ ರೂಪಾಯಿ ನಾವು ಕೊಟ್ಟಿರೋದು. 15ನೇ ಫೈನಾನ್ಸ್ ಕಮಿಷನಿನ ಏನು ನಮಗೆ ಪಾಲು ಬರಬೇಕಾಗಿದೆ 2,500 ಕೋಟಿ ರೂಪಾಯಿ ಪಂಚಾಯತಿಗೆ ಕೊಡೋದು, ಅದನ್ನು ಕೂಡ ಇವ್ರು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ನಾವು ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದೀವಿ, ಒಂದನೇದು. ಎರಡನೇದು, ಇವರು ಸಾಲ ಮಾಡ್ಕೊಂಡು ಇವ್ರು ನಡೆಸ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ 200 ಲಕ್ಷ ಕೋಟಿ ರೂಪಾಯಿ ಸಾಲ ಇವತ್ತು ಮೋದಿಯವ್ರು ಮಾಡಿರೋದು. ಎಷ್ಟು? 200 lakh crores. ಅಂದರೆ ಅವರು ಸಾಲ ತಗೊಂಡೇ ದೇಶ ನಡೆಸ್ತಾ ಇರೋದ? ಅದನ್ನ ನಡೆಸ್ಲಿಕ್ಕೆ ಅವ್ರು ಒಬ್ಬರೇ ಬೇಕಾ? ಏನಿದು ಚಿಕ್ಕ ಮಕ್ಕಳು ಈಗ ಮಾತಾಡೋದಿಲ್ಲ. ಇಂಥ ಬಾಲಶಃ ಹೇಳಿಕೆಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಕೊಡ್ತಾರೆ ಅಂದರೆ BJPಗೆ ದೇವರೇ ಕಾಪಾಡಬೇಕು. ಸರ್, ಈಗ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಫೋನ್ ಕದ್ದಾಲಿಕೆ ಆಗ್ತಾ ಇದೆ. CM ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅರೆ ದಿನ ಅಮಿತ್ ಶಾ ಅವ್ರ ಪಕ್ಕದಲ್ಲೇ ಕೂತ್ಕೊಂತಾರಲ್ರಿ ಇವರೆಲ್ಲರೂ, ಕೇಂದ್ರ ಸಚಿವರಲ್ಲ ಅವರು. ಅಮಿತ್ ಶಾ ಅವ್ರ ಪಕ್ಕದಲ್ಲೇ ಕೂತ್ಕೊಂತಾರಲ್ಲ, ಕೇಳ್ಕೊಳ್ಳಿ ಇದಾಗ್ತಾ ಇದೆಯಾ ಇಲ್ಲ, ಹೌದಾ ಇಲ್ಲ ಅಂತ ತನಿಖೆ ಮಾಡಿಸ್ಲಿ, ಸಾಕ್ಷಿಗಳು ಕೊಡ್ಲಿ. ಯಾವಾಗಲೂ ಹಿಟ್ ಆ್ಯಂಡ್ ರನ್ ಮಾಡೋದು ಅವರ ಘನತೆಗೆ ಶೋಭೆ ತರುವಂಥ ಮಾತಲ್ಲ ಅದು. BJP ಅವರು ನೋಡಿ ಅಪ್ಪ, ಅವ್ರು ಮಾಡಿದ್ರೆ ಏನು ಸಾಮಾಜಿಕ ಭದ್ರತೆ ಅಥವಾ ಆರ್ಥಿಕವಾಗಿ ಸ್ಥಿರತೆ ತರುವಂಥ ಯೋಜನೆಗಳು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕು. ಲಾಡ್ಲಿ ಬೆಹನ ಮಹಾರಾಷ್ಟ್ರದಲ್ಲಿ ಮಾಸ್ಟರ್ ಸ್ಟ್ರೋಕು. 10,000 ರೂಪಾಯಿ ಇವ್ರು ನೇರವಾಗಿ ಬಿಹಾರ್ನಲ್ಲಿ ಹೆಣ್ಮಕ್ಳಿಗೆ ಹಾಕ್ತಾ ಇದ್ರೆ ಅದು ಮಾಸ್ಟರ್ ಸ್ಟ್ರೋಕು. ನಾವು ಗೃಹಲಕ್ಷ್ಮಿ ಕೊಟ್ಟರೆ ಇವ್ರಿಗೆ ತ್ರಾಸು. ಈಗ ಯಾವ ಯೋಜನೆ ನಿಂತಿದೆ ಹೇಳಿ? ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ಬರ್ತಾ ಇದೆ ಅಲ್ಲ, ನಿಂತಿದ್ಯಾ? ಹಿಂದೆ ಖರ್ಚಾಗ್ಲಷ್ಟು ದುಡ್ಡು ಈ ಆರ್ಥಿಕ ವರ್ಷದಲ್ಲಿ ಖರ್ಚಾಗ್ತಾ ಇದೆ. ಸುಮಾರು 4,000 ಕೋಟಿಗಿಂತ ಹೆಚ್ಚು ಖರ್ಚಾಗಿದೆ ಈ ಸರಿ. ಏನು ಸಮಸ್ಯೆ ಏನಿದೆ ಇವ್ರದ್ದು? ಯತ್ನಾಳ್ ಅವ್ರ ಭವಿಷ್ಯ ಅವರಿಗೆ ಗೊತ್ತಿಲ್ಲ ಪಾಪ. ನೀವು ಅವ್ರು ನಮ್ಮ ಭವಿಷ್ಯ ಬರೀತಾರೆ. ಅವರೇ ಅವ್ರ ಪಕ್ಷದ ಹೊರಗೆ ಹೋಗ್ತಾ ಇದ್ರೆ ಅವ್ರಿಗೆ ಗೊತ್ತಿತ್ತೇನು? ಇನ್ನು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರಲ್ಲ. ಯಾರಿಗಿದೆ? ಯಾರು ಹೇಳಿದ್ದು? ಅದು ತೀರ್ಮಾನ ಸಿದ್ದರಾಮಯ್ಯನವರನ್ನ ತಗೋಬೇಕು ಅಥವಾ ಹೈಕಮಾಂಡ್ ಅವರ ತಗೋಬೇಕು. ಸದ್ಯಕ್ಕೆ ಇಬ್ರು ಅದ್ರ ಬಗ್ಗೆ ಚರ್ಚೆ ನಡೆದಿಲ್ಲ ನನಗೆ ಗೊತ್ತಿರೋ ಹಾಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.